ಕೃಷ್ಣ ಎಲ್ಲರಿಗೂ ಸ್ವಾಗತ. ನಾವಿವತ್ತಿನ ಕೃಷ್ಣ ಕಥೆ ಬುಕ್ಕಲ್ಲಿ 9ನೇ ಅಧ್ಯಾಯವನ್ನು ಓದ್ತಾ ಇದ್ದೀವಿ. ತಾಯಿ ಯಶೋದೆ ಕೃಷ್ಣನನ್ನು ಕಟ್ಟು ಹಾಕುತ್ತಾಳೆ. ಈ ಕಥೆಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಗುರು ಪ್ರಣಾಮವನ್ನು ಹೇಳಿ ಆ ನಂತರ ತರಗತಿನ ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕರ್ಮಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪಾದಕಮಲಂ ಶ್ರೀಗುರಾನ್ ವೈಷ್ಣವಾಂಶ್ಚ ಶ್ರೀರೂಪಂ ಸದ್ವಜಾತಂ ಸಾಗುಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾಮಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತು. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ತಾಯಿ ಯಶೋದೆ ಕೃಷ್ಣನನ್ನು ಕಟ್ಟು ಹಾಕುತ್ತಾಳೆ. ಒಮ್ಮೆ ಮನೆಯ ಕೆಲಸದವಳು ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದನ್ನು ಕಂಡು ತಾಯಿ ಯಶೋದೆಯೇ ಬೆಣ್ಣೆಯನ್ನು ಕಡೆಯುವ ಕೆಲಸಕ್ಕೆ ನಿಂತಳು. ಬೆಣ್ಣೆಯನ್ನು ಕಡೆಯುವಾಗಲೇ ಅವಳು ಕೃಷ್ಣನ ಲೀಲೆಗಳನ್ನು ಕುರಿತು ಹಾಡುತ್ತಾ ತನ್ನ ಮಗನನ್ನು ಕುರಿತು ಯೋಚನೆ ಮಾಡುತ್ತಾ ಸಂತೋಷವಾಗಿದ್ದಳು. ಕಡೆಯುತ್ತಿರುವಾಗ ಅವಳ ಸೀರೆಯ ಸೆರಗನ್ನು ಬಿಗಿಯಾಗಿ ಕಟ್ಟಿಕೊಂಡಿದ್ದಳು. ತನ್ನ ಮಗನಲ್ಲಿ ಆಳವಾಗಿದ್ದ ತೀವ್ರ ಪ್ರೇಮದಿಂದಾಗಿ ಅವಳು ಎರಡೂ ಕೈಗಳಿಂದಲೂ ಕಡಿಯುತ್ತಿದ್ದಾಗ ಅಲ್ಲಾಡುತ್ತಿದ್ದ ಸ್ತನಗಳಿಂದ ತಾನಾಗಿಯೇ ಹಾಲು ಹರಿಯುತ್ತಿತ್ತು. ಅವಳ ಕೈ ಬಳೆಗಳು ಖಡ್ಗಗಳು ಒಂದನ್ನೊಂದು ತಾಕಿದಾಗ ಜಣ ಶಬ್ದ ಮಾಡುತ್ತಿದ್ದವು. ಅವಳ ಓಲೆಗಳು ಸ್ತನಗಳು ಅಲ್ಲಾಡುತ್ತಿದ್ದವು. ಅವಳ ಮುಖದ ಮೇಲೆ ಬೆವರಿನ ಹನಿಗಳಿದ್ದವು. ಅವಳ ಮುಡಿಯು ಮಾಲೆಯ ಹೂಗಳಿಂದ ಚಲ್ಲಾಪುಲ್ಲಿಯಾಗಿ ಬಿದ್ದಿದ್ದವು. ಈ ಸುಂದರ ದೃಶ್ಯದಲ್ಲಿ ಮಗುವಾಗಿ ಕೃಷ್ಣನು ಬಂದನು. ಅವನಿಗೆ ಹಸಿವಾಗಿತ್ತು. ಅಲ್ಲದೆ ತನ್ನ ತಾಯಿಯ ಮೇಲಿನ ಪ್ರೀತಿಯಿಂದ ಅವಳು ಕಡೆಯುವುದನ್ನು ನಿಲ್ಲಿಸಲು ಬಯಸಿದ. ಮೊದಲು ಅವಳು ತನಗೆ ಎದೆ ಹಾಲನ್ನು ಕೊಡಬೇಕು, ಆನಂತರ ಬೆಣ್ಣೆಯನ್ನು ಕಡೆಯುವ ಕೆಲಸ ಎಂದು ಸೂಚಿಸಿದ. ತಾಯಿ ಯಶೋದೆಯು ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಸ್ತನಗಳ ಚೂಚಕಗಳನ್ನು ಅವನ ಬಾಯಿಗಿಟ್ಟಿದ್ದಳು. ಕೃಷ್ಣನು ಎದೆ ಹಾಲನ್ನು ಕುಡಿಯುತ್ತಿದ್ದಾಗ ಅವಳು ತನ್ನ ಮಗುವಿನ ಮುಖದ ಚಲುವನ್ನು ಸವಿಯುತ್ತಾ ಮುಗುಳ್ನಗೆ ನಗುತ್ತಿದ್ದಳು. ಇದ್ದಕ್ಕಿದ್ದಂತೆ ಒಲೆ ಮೇಲಿದ್ದ ಹಾಲನ್ನು ಕುದಿಯಲು ಪ್ರಾರಂಭವಾಯಿತು. ಅದು ಉಕ್ಕಿ ಹರಿಯುತ್ತಿದ್ದಂತೆ ತಡೆಯಲು ತಾಯಿ ಯಶೋದೆಯು ಕೃಷ್ಣನನ್ನು ಕೆಳಗೆ ಮಲಗಿಸಿ ಒಲೆಯ ಬಳಿಗೆ ಹೋದಳು. ತಾಯಿಯು ಹೀಗೆ ಬಿಟ್ಟು ಹೋದುದರಿಂದ ಕೃಷ್ಣನಿಗೆ ಕೋಪ ಬಂದಿತು. ಸಿಟ್ಟಿನಿಂದ ಅವನ ಕಣ್ಣುಗಳು ತುಟಿಗಳು ಕೆಂಪಾದವು. ಅವಳು ಗೆಚ್ಚಿ ಅವನು ಒಂದು ಕಲ್ಲನ್ನು ತೆಗೆದುಕೊಂಡು ಬೆಣ್ಣೆಯ ಮಡಕೆಯನ್ನು ಹೊಡೆದನು. ಅದರಿಂದ ಬೆಣ್ಣೆಯನ್ನು ತೆಗೆದುಕೊಂಡು ಸುಳ್ಳು ಕಂಬನಿಗಳನ್ನು ಸುರಿಸುತ್ತಾ ಯಾರೂ ಇಲ್ಲದ ಸ್ಥಳದಲ್ಲಿ ಬೆಣ್ಣೆಯನ್ನು ತಿನ್ನಲಾರಂಭಿಸಿದನು. ಆ ಹೊತ್ತಿಗೆ ತಾಯಿ ಯಶೋದೆಯು ಉಕ್ಕುತ್ತಿದ್ದ ಹಾಲಿನ ಪಾತ್ರೆಯನ್ನು ಸರಿ ಮಾಡಿ ಬೆಣ್ಣೆಯನ್ನು ಕಡೆಯುತ್ತಿದ್ದ ಸ್ಥಳಕ್ಕೆ ಹಿಂದಿರುಗಿದಳು.
ಕಡಿಯಲು ಮೊಸರನ್ನಿಟ್ಟಿದ್ದ ಮಡಕೆ ಒಡೆದು ಹೋಗಿದ್ದನ್ನು ನೋಡಿದಳು. ತನ್ನ ಮಗನು ಕಾಣದಿದ್ದುದರಿಂದ ಮಡಕೆ ಒಡೆದದ್ದು ಅವನ ಕೆಲಸವೇ ಎಂದು ತೀರ್ಮಾನಿಸಿದಳು. ಮಗು ಬಹಳ ಬುದ್ಧಿವಂತ. ಮಡಕೆಯನ್ನು ಒಡೆದು ಶಿಕ್ಷೆಯಾಗುವುದೆಂದು ಹೆದರಿ ಆ ಸ್ಥಳವನ್ನೇ ಬಿಟ್ಟು ಹೋಗಿದ್ದಾನೆ ಎಂದು ಯೋಚಿಸುತ್ತಿದ್ದಾಗ ಅವಳಿಗೆ ಮುಗುಳ್ನಗೆ ಬಂದಿತು. ಎಲ್ಲ ಕಡೆಯೂ ಹುಡುಕಿದ ಮೇಲೆ ತಲೆ ಕೆಳಗಾಗಿದ್ದ ಒಂದು ಮರದ ಹೊರಳು ಕಲ್ಲನ್ನು ನೋಡಿದಳು. ತನ್ನ ಮಗನು ಅದರ ಮೇಲೆ ಕುಳಿತಿದ್ದನ್ನು ನೋಡಿದಳು. ಅವನು ಚಾವಣಿಯಿಂದ ತೂಗಿ ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ತೆಗೆದು ಕೋತಿಗಳಿಗೆ ಕೊಡುತ್ತಿದ್ದ. ತಾನು ತುಂಟಾಟ ಮಾಡುತ್ತಿದ್ದಾನೆ ಎಂದು ಗೊತ್ತಿದ್ದರಿಂದ ಕೃಷ್ಣನು ಅತ್ತಿತ್ತ ನೋಡುತ್ತಿದ್ದುದನ್ನು ಅವಳು ಕಂಡಳು. ತನ್ನ ಮಗನ ಚರ್ಚೆಯನ್ನು ಕಂಡು ಯಶೋದೆ ಸದ್ದಿಲ್ಲದೆ ಹಿಂದಿನಿಂದ ಅವನ ಬಳಿಗೆ ಹೋದಳು. ಆದರೆ ಕೃಷ್ಣನು ಅವಳ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಸರಸರನೆ ಬರುತ್ತಿದ್ದುದನ್ನು ನೋಡಿದ. ಕೂಡಲೇ ಅವನು ಇಳಿದು ಭಯದಿಂದ ಓಡಿದ. ತಾಯಿ ಯಶೋದೆಯು ಮಹಾಯೋಗಿಗಳ ತಪಸ್ಸಿನಿಂದಲೂ ತಲಪಲಾಗದ ದೇವೋತ್ತಮ ಪರಮಪುರುಷನನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾ ಮೂಲೆ ಮೂಲೆಗೂ ಅವನನ್ನು ಅಟ್ಟಿಸಿಕೊಂಡು ಹೋದಳು. ಎಂದರೆ ಯೋಗಿಗಳು ಮತ್ತು ಊಹೆಗಳನ್ನು ಮಾಡುವವರು ಹಿಡಿಯಲಾಗದಷ್ಟು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ತಾಯಿ ಯಶೋದೆಯಂತಹ ಮಹಾಭಕ್ತಳಾಗಿ ಪುಟ್ಟ ಮಗುವಿನಂತೆ ಆಡುತ್ತಿದ್ದಾನೆ. ಆದರೆ ಅವಳ ತೆಳು ನಡುವು ಮತ್ತು ಭಾರವಾದ ದೇಹದಿಂದ ತಾಯಿ ಯಶೋದೆಯು ವೇಗವಾಗಿ ಓಡುತ್ತಿದ್ದ ಮಗುವನ್ನು ಸುಲಭವಾಗಿ ಹಿಡಿಯಲು ಸಾಧ್ಯವಾಗಲಿಲ್ಲ. ಆದರೂ ಅದೆಷ್ಟೋ ವೇಗವಾಗಿ ಅವನ ಹಿಂದೆ ಓಡಲು ಪ್ರಯತ್ನಿಸಿದಳು. ಅವಳ ಕೂದಲು ಸಡಿಲವಾಗಿ ಮುಡಿದಿದ್ದ ಅವುಗಳೆಲ್ಲ ಕೆಳಕ್ಕೆ ಬಿದ್ದವು. ಅವಳಿಗೆ ಆಯಾಸವಾಗಿದ್ದರೂ ಹೇಗೋ ತನ್ನ ಮಗನನ್ನು ಹಿಡಿದಳು. ಅವಳ ಕೈಗೆ ಸಿಕ್ಕಿದಾಗ ಕೃಷ್ಣ ಅಳುವುದರಲ್ಲಿದ್ದ. ಕಪ್ಪು ಕಾಡಿಗೆಯನ್ನು ಹಚ್ಚಿದ ಕಣ್ಣುಗಳನ್ನು ಉಜ್ಜಿಕೊಂಡು ತಾಯಿಯು ತನ್ನ ಬಳಿ ನಿಂತಾಗ ಮಗುವು ಅಳುವ ಮುಖವನ್ನು ನೋಡಿದ. ಭಯದಿಂದ ಕಣ್ಣುಗಳನ್ನು ಅತ್ತ ಇತ್ತ ಆಡಿಸಲು ಪ್ರಾರಂಭಿಸಿದ. ಕೃಷ್ಣನು ಅನಗತ್ಯವಾಗಿ ಭಯಪಟ್ಟಿದ್ದಾನೆ ಮತ್ತು ಅವನ ಒಳಿತಿಗಾಗಿ ಅವನ ಭಯವನ್ನು ನಿವಾರಿಸಬೇಕೆಂದು ಯಶೋದೆಗೆ ತಿಳಿದಿತ್ತು. ತನ್ನ ಮಗುವಿನ ಅತ್ಯಂತ ಪ್ರೀತಿಯ ದೇಶಿಯಾಗಿ ತಾಯಿ ಯಶೋದೆಯು ಮಗು ನನ್ನನ್ನು ಕಂಡು ಹೆದರಿಕೊಂಡರೆ ಅವನಿಗೆ ಏನಾಗುವುದೋ ನನಗೆ ತಿಳಿಯದು ಎಂದು ಯೋಚಿಸಿದಳು. ತಾಯಿ ಯಶೋದೆಯು ತನ್ನ ಕೋಲನ್ನು ಬೀಸಿಟ್ಟು ಅವನಿಗೆ ಶಿಕ್ಷೆ ಮಾಡಲು ಅವನ ಕೈಗಳನ್ನು ಹಗ್ಗದಿಂದ ಕಟ್ಟುಹಾಕಲು ಯೋಚಿಸಿದಳು. ದೇವೋತ್ತಮ ಪರಮಪುರುಷನ ಕೈಯನ್ನು ಕಟ್ಟುವುದು ಅವಳಿಗೆ ಸಾಧ್ಯವೇ ಇರಲಿಲ್ಲ. ಆದರೆ ಅದು ಅವಳಿಗೆ ತಿಳಿದಿರಲಿಲ್ಲ. ತಾಯಿ ಯಶೋದೆಯು ಕೃಷ್ಣನನ್ನು ತನ್ನ ಪುಟ್ಟ ಮಗು ಎಂದು ಭಾವಿಸಿದಳು. ಆದರೆ ಮಗುವಿಗೆ ಯಾವ ಮಿತಿಗಳೂ ಇರಲಿಲ್ಲ ಎನ್ನುವುದು ಅವಳಿಗೆ ತಿಳಿಯಲಿಲ್ಲ. ಅವನಿಗೆ ಒಳಗೂ ಹೊರಗುಗಳಿಲ್ಲ, ಆದಿ ಅಂತ್ಯಗಳಿಲ್ಲ. ಅವನು ಅನಂತನು ಮತ್ತು ಸರ್ವಾಂತರ್ಯಾಮಿ. ಅವನೇ ಸಕಲ ಬ್ರಹ್ಮಾಂಡವು. ಆದರೂ ತಾಯಿ ಯಶೋದೆಯು ಕೃಷ್ಣ ತನ್ನ ಮಗವೆಂದು ಭಾವಿಸಿದಳು. ಅವನನ್ನು ಯಾವ ಇಂದ್ರಿಯಗಳೂ ಮುಟ್ಟಲಾರವು. ಆದರೂ ಅವಳು ಅವನನ್ನು ಒರಳುಗೆ ಕಟ್ಟು ಹಾಕಲು ಪ್ರಯತ್ನಿಸಿದಳು. ಆದರೆ ಅವನನ್ನು ಕಟ್ಟು ಹಾಕಲು ಪ್ರಯತ್ನಿಸುತ್ತಿದ್ದಾಗ ತನ್ನ ಕೈಯಲ್ಲಿದ್ದ ಹಗ್ಗವು 2 ಅಂಗುಲದಷ್ಟು ಸಾಲದೆ ಬರುತ್ತದೆ ಎನ್ನುವುದು ಕಂಡಳು. ಮನೆಯಲ್ಲಿದ್ದ ಇನ್ನಷ್ಟು ಹಗ್ಗವನ್ನು ಅದಕ್ಕೆ ಸೇರಿಸಿದಳು. ಆದರೂ ಕಡೆಯಲ್ಲಿ ಅದೇ ಪರಿಣಾಮವಾಯಿತು. ಈ ರೀತಿಯಲ್ಲಿ ಮನೆಯಲ್ಲಿದ್ದ ಹಗ್ಗವನ್ನೆಲ್ಲ ಸೇರಿಸಿದಳು. ಆದರೆ ಕಡೆಯ ಗಂಟು ಹಾಕುವ ವೇಳೆಗೆ ಮತ್ತೆ 2 ಅಂಗುಲ ಸಾಲದಾಯಿತು ಎನ್ನುವುದನ್ನು ಕಂಡಳು. ತಾಯಿ ಯಶೋದೆಯು ನಸುನಗುತ್ತಿದ್ದರೂ ಅವಳಿಗೆ ಆಶ್ಚರ್ಯವಾಯಿತು. ಇದಾದದ್ದು ಹೇಗೆ? ಮಗುವನ್ನು ಕಟ್ಟು ಹಾಕಲು ಎಣುಗುತ್ತಾ ಅವಳಿಗೆ ಆಯಾಸವಾಯಿತು. ಅವಳು ಬೆವರುತ್ತಿದ್ದಳು. ಅವಳ ಮುಡಿ ಯಾರ ಕೆಳಕ್ಕೆ ಬಿದ್ದಿತು. ಶ್ರೀಕೃಷ್ಣ ತನ್ನ ತಾಯಿ ಶ್ರಮವನ್ನು ಗ್ರಹಿಸಿದನು. ಅವಳ ವಿಷಯದಲ್ಲಿ ಮರುಕವಾಯಿತು. ಹಗ್ಗಗಳಿಂದ ಕಟ್ಟಿಸಿಕೊಳ್ಳಲು ಅವನು ಒಪ್ಪಿದನು. ತಾಯಿ ಯಶೋದೆಯ ಮನೆಯಲ್ಲಿ ಮಾನವ ಶಿಶುವಿನಂತೆ ಆಡುತ್ತಿದ್ದ ಕೃಷ್ಣನು ತಾನೇ ಆರಿಸಿಕೊಂಡ ಲೀಲೆಗಳಲ್ಲಿ ಮೈಮರೆಯುತ್ತಿದ್ದನು. ನಿಜ, ಯಾರೂ ದೇವೋತ್ತಮ ಪರಮಪುರುಷನನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಶುದ್ಧ ಮನಸ್ಸಿನ ಭಕ್ತನು ತನ್ನನ್ನು ಪ್ರಭುವಿನ ಚರಣಕಮಲಗಳಿಗೆ ಸಮರ್ಪಿಸಿಕೊಳ್ಳುತ್ತಾನೆ.
ಪ್ರಭುವು ಅವನನ್ನು ಕಾಪಾಡಬಹುದು ಅಥವಾ ಕೈ ಬಿಡಬಹುದು. ಆದರೆ ತನ್ನ ಮಟ್ಟಿಗೆ ಭಕ್ತನು ತನ್ನ ಶರಣಾಗತಿ ಸ್ಥಿತಿಯನ್ನು ಮರೆಯುವುದೇ ಇಲ್ಲ. ಹಾಗೆಯೇ ಭಕ್ತನು ರಕ್ಷಣೆಗೆ ತನ್ನನ್ನು ಒಪ್ಪಿಸಿಕೊಂಡ ಪ್ರಭುವು ದಿವ್ಯಾನಂದವನ್ನು ಅನುಭವಿಸುತ್ತಾನೆ. ಕೃಷ್ಣನ ತನ್ನ ತಾಯಿ ಯಶೋದೆಗೆ ತನ್ನನ್ನು ಒಪ್ಪಿಸಿಕೊಂಡಿದ್ದು ಇದಕ್ಕೆ ಒಂದು ಉದಾಹರಣೆ. ತನ್ನ ಭಕ್ತರಿಗೆ ಎಲ್ಲ ಬಗೆಯ ಮುಕ್ತಿಗಳನ್ನು ಕರುಣಿಸುವ ಮಹಾದಾನಿ ಶ್ರೀಕೃಷ್ಣ. ಆದರೆ ತನ್ನ ತಾಯಿ ಯಶೋದೆಗೆ ಅವನು ನೀಡಿದ ವರವನ್ನು ಬ್ರಹ್ಮದೇವನಾಗಲಿ ಶಿವನಾಗಲಿ ಭಾಗ್ಯದೇವತೆಯಾಗಲಿ ಎಂದೂ ಅನುಭವಿಸಿರಲಿಲ್ಲ. ಯೋಗಿಗಳು ಊಹಾಪೋಹಗಳಲ್ಲಿ ತೊಡಗಿರುವವರು ಯಶೋದೆ ಮತ್ತು ನಂದ ಮಹಾರಾಜನ ಮಗನೆನಿಸಿಕೊಂಡ ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣವಾಗಿ ಅರಿಯಲಾರರು. ಆದರೆ ಅವನ ಭಕ್ತರಿಗೆ ಸುಲಭನು. ಯೋಗಿಗಳು ಮತ್ತು ಊಹಾಪೋಹಗಳಲ್ಲಿ ತೊಡಗಿರುವವರು ಅವನ ಎಲ್ಲ ಆನಂದಗಳನ್ನು ಸಮುದ್ರವೆಂದು ಗ್ರಹಿಸಲಾರರು. ತನ್ನ ಮಗನನ್ನು ಕಟ್ಟಿಯಾಗಿ ತಾಯಿ ಯಶೋದೆಯು ಮನಗೆಲಸದಲ್ಲಿ ನಿರತಳಾದಳು. ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ದ ಕೃಷ್ಣನು ಅರ್ಜುನನ ವೃಕ್ಷವೆಂಬ 2 ಮರಗಳ ಹತ್ತಿರದಲ್ಲೇ ಕಂಡನು. ಆನಂದ ಸಾಗರನಾದ ಶ್ರೀಕೃಷ್ಣನು ತಾಯಿ ಯಶೋದೆಯು ಮೊದಲಾಗಿ ನನಗೆ ಸಾಕಷ್ಟು ಹಾಲನ್ನು ಕೊಡದೆ ಹೊರಟು ಹೋದಳು. ಆದುದರಿಂದ ನಾನು ಮೊಸರಿನ ಗಡಿಗೆಯನ್ನು ಒಡೆದು ಇದ್ದ ಬೆಣ್ಣೆಯನ್ನು ಕೋತಿಗಳಿಗೆ ದಾನ ಮಾಡಿಬಿಟ್ಟೆ. ಈಗ ಅವಳು ನನ್ನನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ದಾಳೆ. ಆದುದರಿಂದ ನಾನು ಮೊದಲಿಗಿಂತ ಹೆಚ್ಚು ಚೇಷ್ಟೆಯನ್ನು ಮಾಡುತ್ತೇನೆ. ಹೀಗೆಂದು ಅವನು ಎತ್ತರವಾಗಿದ್ದ ಆ 2 ಅರ್ಜುನ ವೃಕ್ಷಗಳನ್ನು ಕೆಳಕ್ಕೆ ಉರುಳಿಸಲು ಯೋಚಿಸಿದನು. ಜೋಡಿ ಅರ್ಜುನ ವೃಕ್ಷಗಳು. ಒಂದು ಕಥೆಯೇ ಉಂಟು. ಹಿಂದಿನ ಜನ್ಮದಲ್ಲಿ ಆ ವೃಕ್ಷಗಳು ಕುಬೇರನ ಮಾನವ ಪುತ್ರರಾಗಿ ಜನಿಸಿದರು. ಆಗ ಅವರಿಗೆ ನಳಕೂವರ ಮತ್ತು ಮಣಿಗ್ರೀವ ಎನ್ನುವ ಹೆಸರುಗಳಿದ್ದವು. ಸುದೈವದಿಂದ ಪ್ರಭುವಿನ ದೃಷ್ಟಿಯು ಅವರ ಮೇಲೆ ಬಿದ್ದಿತು. ಅವರು ಹಿಂದಿನ ಜನ್ಮದಲ್ಲಿ ಮಹರ್ಷಿ ನಾರದರು ಅವರ ಶ್ರೀಕೃಷ್ಣ ಕಾಣುವಂತೆ ಪರಮ ಭಾಗ್ಯವಾಗಲಿ ಎನ್ನುವ ಕಾರಣಕ್ಕಾಗಿ ಅವರಿಗೆ ಶಾಪ ಕೊಟ್ಟರು. ಮದ್ಯ ಸೇವನೆಯಿಂದ ಅವರು ಮೈಮರೆತಿದ್ದಕ್ಕಾಗಿ ಅವರಿಗೆ ನಿಜವಾಗಿಯೂ ವರವಾದ ಈ ಶಾಪ ಬಂದಿತು. ಈ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಿದೆ. ತಾಯಿ ಯಶೋದೆ ಕೃಷ್ಣನನ್ನು ಕಟ್ಟು ಹಾಕುತ್ತಾಳೆ ಎನ್ನುವ 9ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ಕೃಷ್ಣ.